नमस्कार बच्चों, मैं आज आपको पढ़ा रही हूँ 9वीं कक्षा के सेकेंड चैप्टर गुलाब सिंह। कवि का नाम है सुभद्रा कुमारी सुभद्रा कुमारी चौहान। और पहले देखें लेखिका परिचय। सुभद्रा कुमारी चौहान 1904 1948 1904 से 1948। इनका जन्म प्रयाग यूपी में हुआ था। इವರು ಉತ್ತರ ಪ್ರದೇಶನ ಯುಪಿನಲ್ಲಿ उत्तर प्रदेशನ ಪ್ರಯಾಗದಲ್ಲಿ ಹುಟ್ಟಿರ್ತಾರೆ। बाल्यकाल से साहित्य में इनकी ವಿಶೇಷ ರುಚಿ थी। ಅಂದರೆ ಇವರು ಚಿಕ್ಕ ವಯಸ್ಸಿಂದಾನು ಸಾಹಿತ್ಯದಲ್ಲಿ ಲಿಟರೇಚರಲ್ಲಿ ಹೆಚ್ಚು ಇವರಿಗೆ ಆಸಕ್ತಿ ಇತ್ತು। ಪ್ರಥಮ ಕಾವ್ಯ ರಚನಾ 15 ವರ್ಷ ಕಿ ಆಯು ಮೇ ಹಿ ಕೀ ಥಿ। ಇವರು ಮೊದಲನೇ ಕಾವ್ಯದ ರಚನೆ ಅವರು 15 ಇಯರ್ಸ್ ಇದ್ದಾಗಲೇನೆ ಅವರು ರಚನೆ ಮಾಡಿದ್ರಂತೆ। ರಾಷ್ಟ್ರೀಯ ಆಂದೋಲನ ಮೇ ಆಪ್ ಭಾಗ್ ಲೇತಿ ರಹಿ। ಅವರು ರಾಷ್ಟ್ರೀಯ ಆಂದೋಲನಗಳಲ್ಲೆಲ್ಲ ಅವರು ಭಾಗವಹಿಸ್ತಿದ್ರಂತೆ। ಆಪ್ ಕೈ ಬಾರ್ ಜೈಲ್ ಗೈ ಥಿ। ಕೆಲವೊಂದ್ಸಲ ಅವರು ಜೈಲ್ಗೂ ಹೋಗಿ ಬಂದಿದ್ರಂತೆ आंदोलनದಲ್ಲಿ ಭಾಗವಹಿಸಿದ್ದಕ್ಕೆ। साहित्य और राजनीतिक जीवन में समान रूप से भाग लेकर जीवन के अंत तक देश की सेवा करती रही। ಅವರು ಸಾಹಿತ್ಯದಲ್ಲೂ ಮತ್ತು ರಾಜನೀತಿ ಅಂದರೆ ರಾಜಕೀಯದಲ್ಲೂ ಅವರ ಜೀವನವನ್ನು ಮುಡಿಪಾಗಿಟ್ಟು ಕೊನೆಯವರೆಗೂ ಅವರು ಸಮಾಜಕ್ಕಾಗಿ ಸೇವೆಯನ್ನು ಮಾಡಿದ್ದಾರೆ। आपकी रचनाओं में देश प्रेम, भारतीय इतिहास तथा ಸಂಸ್ಕೃತಿ ಕಿ ಛಾಪ್ ದೇಖ್ ಸಕ್ತೆ ಹೇ। ಅವರ ರಚನೆಗಳಲ್ಲಿ ನಾವೇನನ್ನು ಮುಖ್ಯವಾಗಿ ನೋಡ್ಬೋದು, ದೇಶ ಪ್ರೇಮ್, ಅವರು ಭಾರತೀಯ ಇತಿಹಾಸ ಮತ್ತು ಇಂಡಿಯನ್ ಹಿಸ್ಟ್ರಿ ಬಗ್ಗೆ ಮತ್ತು ಸಂಸ್ಕೃತಿ, ನಮ್ಮ ದೇಶದ ಸಂಸ್ಕೃತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಇವರ ರಚನೆಗಳಲ್ಲಿ ಹೆಚ್ಚಾಗಿ ನೋಡ್ಬೋದು। ಝಾನ್ಸಿ ಕಿ ರಾಣಿ ಇನ್ಕಿ ಪ್ರಸಿದ್ಧ ಕವಿತಾ ಹೇ। ಇವರ ಪ್ರಸಿದ್ಧವಾದ ಕವಿತೆ ಯಾವುದು? ಝಾನ್ಸಿ ಕಿ ರಾಣಿ। कविताओं के संकलन त्रिधार व मुकुल नाम से प्रकाशित हुए हैं। ಇವರ ಕವಿತೆಗಳು ತ್ರಿಧಾರ್ ಮತ್ತು ಮುಕುಲ್ ಅದನ್ನು ಮುದ್ರಣ ಆಗಿತ್ತಂತೆ। आपकी कहानियाँ सरल शैली, मधुरतम भावनाओं, आदर्श और यथार्थ के मर्मस्पर्शी संघर्ष पर ಆಧಾರಿತ ಹೇ। ಇವರ ಒಂದು ಕತೆಗಳೆಲ್ಲ ತುಂಬ ಸರಳವಾದ ಶೈಲಿಯಲ್ಲಿ ಮಧುರವಾದ ಭಾವನೆಗಳನ್ನು ತುಂಬಿರುತ್ತೆ ಮತ್ತು ಆದರ್ಶ ತುಂಬಿರುತ್ತೆ। ಈ ರೀತಿಯ ಒಂಥರ ವಿಸ್ಪರಿಂಗ್ ಥರ ಅವ್ರಿಗೆ ಒಂದು ಮೃದುವಾದ ಭಾವನೆಗಳು ಮೂಡಿಸುತ್ತೆ ಇವರ ಒಂದು ಕತೆಗಳಲ್ಲಿ। आपकी कहानियों पर हिंदी साहित्य सम्मेलन की ओर से 2 बार ಶೇಕ್ಸ್ಪಿಯರ್ ಪುರಸ್ಕಾರ ಮಿಲಾ ಹೇ। ಇವರಿಗೆ 2 ಸಲ ಇವರ ಕತೆಗಳಿಗೆ ಸಾಹಿತ್ಯ ಸಮ್ಮೇಳನದಲ್ಲಿ 2 ಸಲ ಇವರಿಗೆ ಇದು ಪುರಸ್ಕಾರಗಳು ಸಿಕ್ಕಿರುತ್ತೆ। आपकी कहानियों के संग्रहों के नाम है ಬಿಕ್ರೆ ಮೋತಿ ತಥಾ ಉನ್ಮಾದಿನಿ। ಇವರ ಮುಖ್ಯವಾದ ಕಹಾನಿಗಳು ಯಾವುದು? ಕವನ ಸಂಗ್ರಹಗಳು, ಕಹಾನಿಯೋಂ ಕಿ ಸಂಗ್ರಹೋಂ ಕೆ ನಾಮ್। ಈ ಸಂಗ್ರಹಗಳ ಹೆಸರು ಬಿಕ್ರೆ ಮೋತಿ ಮತ್ತು ಉನ್ಮಾದಿನಿ, ಇವರ ಮುಖ್ಯವಾದ ಕಥೆಗಳಾಗಿದೆ। ಮುಂದೆ ನೋಡೋಣ, ಈ ಗುಲಾಬ್ ಸಿಂಗ್ ಪಾಠದ ಸಾರಾಂಶ ಏನಿದೆ ಅದು ದೇಶಭಕ್ತಿ ಬಗ್ಗೆ ಇರುತ್ತೆ ಇದರಲ್ಲಿ ಕತೆ। ಚೆನ್ನಾಗಿದೆ ಕತೆ, ಕೇಳಿ। ಈಗ ಇಂಟ್ರಡಕ್ಷನ್ ನೋಡೋಣ। ಆಶಯ: इस कहानी के द्वारा देशभक्ति, त्याग, बलिदान, भाई बहन का प्रेम, प्रजा की जिम्मेदारियां, कर्तव्य आदि का चित्रण किया गया है। ಈ ಕಥೆನಲ್ಲಿ ಏನಿದೆ, ನಾವು ಮುಖ್ಯವಾಗಿ ದೇಶಭಕ್ತಿ ಬಗ್ಗೆ ನೋಡ್ಬೋದು। ದೇಶಭಕ್ತಿ ಅಂತ ಬಂದಾಗ ತ್ಯಾಗ, ಬಲಿದಾನ ಇದುಗಳು ಹೆಚ್ಚಾಗಿ ಇರುತ್ತೆ। ಮತ್ತು ಇಲ್ಲಿ ಮುಖ್ಯವಾಗಿ ಅಣ್ಣ ತಂಗಿ ಪ್ರೀತಿ, ಅವ್ರ ಮಧ್ಯೆ ಯಾವ ರೀತಿಯ ಪ್ರೀತಿ ಬಂಧ ಇದೆ ಅನ್ನೋದನ್ನ ಈ ಕಥೆಯಲ್ಲಿ ಎತ್ತಿ ಹೇಳಿದ್ದಾರೆ ಕವಿಯವರು। ಮತ್ತು ಇದ್ರ ಜೊತೆಗೆ ಪ್ರಜೆಗಳ ಕರ್ತವ್ಯ ಏನು, ಅವರು ಜಿಮ್ಮೆದಾರಿ ಕರ್ತವ್ಯ, ಅವರ ಒಂದು ಡ್ಯೂಟಿ ಏನಿದೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ। इस पाठ में झंडा स्वतंत्रता के संकेत के रूप में
ದಿಖಾಯ ಗಯಾ ಹೇ. ಇಲ್ಲಿ ನಮ್ಮ ದೇಶದ ಒಂದು ಸಂಕೇತ ಯಾವುದು? ಜೆಂಡ, ಫ್ಲಾಗ್. ಆ ಬಾವುಟದ ಬಗ್ಗೆ ಇಲ್ಲಿ ನಾವು ಈ ಪಾಠದಲ್ಲಿ ನೋಡೋಣ. दिन और तारीख की ज़रूरत नहीं, जब हम अमर अंत की कहानी कहने वाले हैं, तब एक दिन और एक तारीख को पकड़कर क्यों चले. उसके घर में पिता थे, माँ थी और एक गुड़िया सी बहन थी. ಗುಲಾಬ್ ಸಿಂಗ್ ಸಾರೆ ಗರ್ ಕಾ ದುಲಾರ ತಾ. ನಾವು ಒಂದು ತಾರೀಕು, ಒಂದು ದಿನ, ಒಂದು ಕತೆ ಅಂತ ನಾವು ಇಲ್ಲಿ ಲೆಕ್ಕ ಹಾಕೋ ಅಂತ ಮಾತಲ್ಲ ಇದು. ಇಲ್ಲಿ ಒಂದು ಸಂಸಾರ, ಒಂದು ಕುಟುಂಬ ಇರುತ್ತೆ. ಅಲ್ಲಿ ಒಬ್ಬ ತಂದೆ, ತಾಯಿ, ಒಂದು ಗೊಂಬೆ ಅಂತ ತಂಗಿ ಇರ್ತಾಳೆ. ಅಲ್ಲಿ ಒಬ್ಬ ಗುಲಾಬ್ ಸಿಂಗ್ ಅಂತ ತುಂಬ ಮುದ್ದಾದ ಹುಡುಗ ಇರ್ತಾನೆ. ಆ ಗುಲಾಬ್ ಸಿಂಹನ ತಂಗಿನೇನೆ ಇವಳು. ನೋಡಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ, ಇವಳು ಗುಡಿಯಾ ಜೈಸಿ ಬೆಹನ್, ಅವಳು ಗೊಂಬೆ ಥರ ಇರ್ತಾಳಂತೆ ಚೆನ್ನಾಗಿ. ಇವರಿಬ್ಬರು ಅಣ್ಣ ತಂಗಿ. ಇವರಿಬ್ಬರು ಏನು ಕತೆ, ನಮ್ಮ ದೇಶಕ್ಕೋಸ್ಕರ ಏನು ಮಾಡ್ತಾರೆ, ಏನು ತ್ಯಾಗ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ಕತೆ ನೋಡೋಣ. ಏಕ್ ದಿನ್ ಕಿ ಬಾತ್ ಹೈ, ವಹ್ ಬೀಮಾರ್ ಪಡಾ, ಮಾನೆ ಉಸ್ಕಾ ಖಾನಾ ಬಿಲ್ಕುಲ್ ಬಂದ್ ಕರ್ ದಿಯಾ ಥಾ. ಒಂದಿನ ಏನಾಗುತ್ತೆ, ಈ ಗುಲಾಬ್ ಸಿಂಗ್ ಇರ್ತಾನಲ್ಲ, ಅವನಿಗೆ ಹುಷಾರಿಲ್ಲದೆ ಆಗುತ್ತೆ. ಬೀಮಾರ್ ಅಂದರೆ ಹುಷಾರಿಲ್ಲ ಅಂತೆ. ಅವರ ಅಮ್ಮ ಏನು ಮಾಡ್ತಾರೆ, ಅವನಿಗೆ ಊಟ ತಿಂಡಿ ಕೊಡೋದೆಲ್ಲ ನಿಲ್ಲಿಸ್ಬಿಟ್ಟಿರ್ತಾರೆ. ಪರ್ ಉಸ್ಕಾ ಬಾರ್ ಬಾರ್ ಕುಚ್ ಖಾನೆ ಕಿ ಮಾಂಗನಾ ಚೋಟಿ ಬಹನ್ ಸೆ ನಾ ಸಹ ಗಯಾ. ಆದರೆ ಅವನಿಗೆ ತುಂಬ ಹೊಟ್ಟೆ ಹಶ್ವಾಗ್ತಿರುತ್ತೆ, ತಿನ್ನಬೇಕು, ಏನಾದರೂ ತಿನ್ನಬೇಕು ಅಂತ ಅವ್ನಿಗೆ ಅನ್ನಿಸ್ತಾ ಇರುತ್ತೆ. ಅದನ್ನು ನೋಡೋಕ್ಕೆ ಆಗ್ತಿರಲ್ಲ ಅವನ ತಂಗಿ ಕೈಯಲ್ಲಿ. ಏನು ಮಾಡೋದು, ಅಣ್ಣನಿಗೆ ಏನಾದ್ರು ತಿನ್ನಿಸ್ಬೇಕಲ್ಲ ಅಂತ ಅವಳು ಯೋಚನೆ ಮಾಡ್ತಿರ್ತಾಳೆ. ವಹ ಚುಪ್ಕೆ ಸೆ ಗುಡ್ ಅವ್ರ ಚನೆ ಚುರಾ ಲಾಯಿ ಅವ್ರ ಕಿಲಾದಿಯೇ. ಅವಾಗ ಏನು ಮಾಡ್ತಾಳೆ ಅವಳು, ಗುಡ್ ಅಂದರೆ ಬೆಲ್ಲ, ಮತ್ತು ಚನ ಅಂದರೆ ಕಾಬೂಲ್ ಕಡಲೆ ಇರುತ್ತಲ್ಲ, ಅದನ್ನು ಕಡಲೆನೂ ಬೆಲ್ಲ ತಂದುಬಿಟ್ಟು ಅವನಿಗೆ ನಿಧಾನಕ್ಕೆ ಅವರ ಅಮ್ಮಗೆ ಅಪ್ಪಗೆ ಗೊತ್ತಿಲ್ಲದೆ ತಿನ್ನಿಸ್ಬಿಡ್ತಾಳಂತೆ. ದಿಯೇ ಅಪ್ನೆ ಅವ್ರ ಅಣ್ಣನಿಗೆ ಕೊಟ್ಬಿಡ್ತಾಳೆ. ಉಸ್ಕೆ ಬಾದ್ ಬಾಯಿ ಕಾ ಬುಖಾರ್ ಬಡ್ ಗಯಾ, ಪರ್ ವಹ ತೋ ಕಿಲಾ ಹಿ ಚುಕಿ ಥಿ. ಅವಳು ತಂದು ತಿನ್ಸಿದ್ಮೇಲೆ ಅವನಿಗೇನಾಗುತ್ತೆ, ಜ್ವರ ಇನ್ನೂ ಜಾಸ್ತಿನೇ ಆಗ್ಬಿಡುತ್ತಂತೆ. ಅಪ್ನೆ ಬಾಯಿ ಕೆ ಸಂತೋಷ್ ಕೆ ಲಿಯೇ ವಹ ಮಾ ಬಾಪ್ ಕಾ ಗುಸ್ಸಾ ಭಿ ಸಹನೆ ಕಿ ತಯಾರ್ ಥಿ. ಆದರೆ ಅವರಮ್ಮ ಬೈದ್ರೂ ಅವಳು ಅದನ್ನು ಸಹಿಸ್ಕೊಂಡು ಸುಮ್ಮನೆ ಇರ್ತಾಳೆ. ಅವಳು ಅವ್ರ ಅಣ್ಣನಿಗೋಸ್ಕರ ಎಲ್ಲನೂ ಸಹಿಸ್ಕೊಂಡು ಸುಮ್ಮನೆ ಆಗ್ತಾಳೆ. ಪರ್ ಬಾಯಿನೇ ಗುಡ್ ಚನೆ ಕಿ ಬಾತ್ ಕಿಸಿ ಕೋ ನಾ ಬತಾಯಿ. ಆದರೆ ಅವ್ರ ಅಣ್ಣ ಏನು ಮಾಡ್ತಾನೆ, ಅವನ ಕಡಲೆ ಬೆಲ್ಲ ತಿಂದಿರೋ ವಿಷಯನ ಅವ್ರ ಅಮ್ಮಗೆ ಹೇಳಿರಲ್ಲ. ಧೀರೆ ಧೀರೆ ರೋಗ ಉತ್ತರ್ ಗಯಾ, ಪರ್ ಬಾಯಿ ಕೆ ಮನ್ ಪರ್ ಬಹನ್ ಕೆ ಪ್ರೇಮ್ ಕಿ ಛಾಪ್ ಪಡ್ ಗಯಿ. ಆದರೆ ನಿಧಾನಕ್ಕೆ ಜ್ವರ ಎಲ್ಲ ಇಳಿದೋಗುತ್ತೆ, ಅವನು ಚೇತರಿಸ್ಕೊಳ್ತಾನೆ. ಆದರೆ ಅವ್ರ ತಂಗಿ ಆ ಟೈಮಲ್ಲಿ ಎಷ್ಟು ಪ್ರೀತಿ ತೋರಿಸಿರ್ತಾಳಲ್ಲ, ಅದು ಅವನ ಮನಸ್ಸಲ್ಲಿ ಆ ಛಾಯೆ ಹಾಗೆ ಉಳ್ಕೊಂಡಿರುತ್ತೆ. ऐसी एक नहीं अनेक बातों बहन की, माँ की, पिता की उसके मन पर ಚಪೀತಿ. ಈ ಥರ ಒಂದೇ ಮಾತಲ್ಲ, ಅವರ ತಾಯಿ ಬಗ್ಗೆ ಆಗಲಿ, ಅವ್ರ ತಂದೆ ಬಗ್ಗೆ ಆಗಲಿ, ಅವರ ತಂಗಿ ಬಗ್ಗೆ ಆಗಲಿ, ಎಷ್ಟೊಂದು ಈ ರೀತಿಯ ಪ್ರೀತಿಯ ಸನ್ನಿವೇಶಗಳು ಅವನ ಮನಸ್ಸಲ್ಲಿ ಛಾಯೆಗಳು ಹಾಗೆ ಉಳ್ಕೊಂಡಿರುತ್ತೆ, ಮರೆಯೋಕ್ಕಾಗದೇ ಇರೋಂಥ ನೆನಪುಗಳು. ವಹ ಕಭಿ ಉಸ್ಕೆ लड़ता झगड़ता भी, पर आंखों में आंसू और मन के रंग उसके मन पर छपी इन तस्वीरों को धो ना सके. ಆದರೆ ಅವನ ಕಣ್ಣೀರಿನಿಂದ ಆ ನೆನಪುಗಳನ್ನು ತೊಳೆಯೋಕ್ಕೆ ಸಾಧ್ಯನೇ ಇಲ್ಲ. ಆ ನೆನಪುಗಳು ಹಾಗೇನೆ ಮನಸ್ಸಲ್ಲೇ ಉಳ್ಕೊಂಡಿರುತ್ತೆ. ಅಂದರೆ ಸಂತೋಷಕ್ಕೆ ಅವನ ಹತ್ರನೂ ಅದು ಅಳಿಸಿ ಹೋಗದಂತಹ ನೆನಪುಗಳು. ಏಕ್ ದಿನ ಐಸಿ ಹವಾ ಬಹಿ ಕಿ
ಮುರ್ಜಾಯೆ ಹುಯೆ ದಿಲೋಮೆ ನಯಿ ಜಾನ್ ಆ ಗಯಿ ಅಂದರೆ ಬಾಡಿದಂಥ ಮನಸ್ಸುಗಳಲ್ಲಿ ಒಂದು ರೀತಿಯ ಹೊಸ ಜೀವ ತುಂಬುತ್ತೆ. ಹವಾ ಉಮಂಗೋಂಕಿ ಹವಾ ಥಿ ಅದು ಒಂದು ಉತ್ಸಾಹದ ಗಾಳಿ ಹವಾ ಆಗಿತ್ತು. ಬ ಬಡ ಬಾರಿ ಜುಲೂಸ್ ನಿಕಲ್ನ ಥಾ ಅಂದರೆ ಜುಲೂಸ್ ಅಂದರೆ ಮೆರವಣಿಗೆ, ಒಂದು ದೊಡ್ಡ ಮೆರವಣಿಗೆ ಬರೋಂಥದ್ದಿತ್ತು. ಪರ್ ಬಾದ್ಶಾಹ ಕಾ ಹುಕುಮುಕ್ ಥಾ ಕಿ ಜುಲೂಸ್ ನಾ ನಿಕ್ಲೆ ಶಹರ್ ಮೇ ಆತಂಕ ಛಾ ಗಯಾ. ಆದರೆ ಅಲ್ಲಿನ ಬಾದ್ಶಾಹದು ಹುಕುಮ್ ಅಂದರೆ ಆಜ್ಞೆ ಆಗಿತ್ತು, ಏನಂತ, ಯಾರೂ ಮೆರವಣಿಗೆ ಮಾಡಬಾರ್ದು, ಅಲ್ಲಿ ಆತಂಕದ ಛಾಯೆ ಮೂಡುತ್ತೆ. ಯಾಕೆ ಅಂತ ನೋಡೋಣ. ಬಡ ಆಯಾ ಬಾದ್ಶಾ ಕ್ಯೋನಾ ನಿಕ್ಲೆ ಜುಲೂಸ್. ಇವನು ಹೇಳ್ತಾನೆ ಗುಲಾಬ್ ಸಿಂಹ, ಬಂದ್ಬಿಟ್ಟ ದೊಡ್ಡದಾಗಿ, ನಮಗೇನೆ ಜುಲೂಸ್ ಮಾಡಬೇಡ ಅಂತ ಹೇಳೋಕ್ಕೆ ಈ ಬಾದ್ಶಾ ಅಂತ ಬೈಕೊಂಡು ಬರ್ತಾನೆ. ಕ್ಯೋನಾ ನಿಕ್ಲೆ ಹಮಾರ ಝಂಡಾ, ಯಾಕೆ ನಮ್ಮ ಬಾವುಟವನ್ನು ನಾವು ಯಾಕೆ ಎತ್ಕೊಂಡು ಮೆರವಣಿಗೆ ಮಾಡಬಾರ್ದು, ಇವ್ರು ಯಾರು ಹೇಳೋದಕ್ಕೆ ಅಂದ್ಕೊಂಡು ಇವರು ಮುಂದೆ ಬರ್ತಾರೆ. ಗುಲಾಬ್ ಸಿಂಹ ಬಾಯಿನೇ ಬಹನ್ಸೆ ಕಹ, ಈ ರೀತಿ ಅವನು ಅಣ್ಣ ತಂಗಿ ಹತ್ರ ಹೇಳ್ಕೊಂಡು ಬರ್ತಾನೆ. ಬಹನ್ ಬೋಲಿ ಕೋನ್ ಹೇ ಯಾ ಬಾದ್ಶಾ, ಅವಳು ಹೇಳ್ತಾಳಂತೆ, ಯಾರಣ್ಣ ಈ ಬಾದ್ಶಾಹ ಅಂತ. ಬಯಾನೆ ಕಹ ಉನ್ಹೇ ಹೋಗ ಕೋಯಿ, ಅವನೊಬ್ಬ ಇದ್ದಾನೆ ಅಂತ ಹೇಳ್ತಾನೆ. ಬಹನ್ನೇ ಪೂಜ ಕ್ಯೋನಾ ನಿಕ್ಲೆ ಜುಲೂಸ್ ಕ್ಯೋನಾ ನಿಕ್ಲೆ ಝಂಡಾ. ತಂಗಿ ಕೇಳ್ತಾಳಂತೆ, ಯಾಕೆ ನಾವು ಮೆರವಣಿಗೆ ಹೋಗ್ಬಾರ್ದು, ಯಾಕೆ ಜೆಂಡಾ ತಗೊಂಡು ಹೋಗ್ಬಾರ್ದು ಅಂತ. ಬಾಯಿ ಕೂಟ್ ಸ್ವರ್ ಮೇ ಬೋಲಾ ಹಮಾರ ದೇಶ್ ಬಾದ್ಶಾಹ ಕಾ ಗುಲಾಮ್ ಜೋ ಹೇ, ಅಂದರೆ ಈ ಬಾದ್ಶಾಹಗೆ ಗುಲಾಮ್ ಆಗಿದೆ ನಮ್ಮ ದೇಶ, ಅದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅವರು. ಉತ್ತರ್ತ ತಬ್ ತಬ್ ತ ಜರೂರ್ ನಿಕ್ಲೆ ಜುಲೂಸ್, ಆದರೆ ಗ್ಯಾರಂಟಿ ಮೆರವಣಿಗೆ ಮಾಡೇ ಮಾಡ್ತೀವಿ. ಜರೂರ್ ಫಹರಾಯೆಂಗೆ ಅಪ್ನಾ ಝಂಡಾ, ನಾವು ನಮ್ಮ ಫ್ಲಾಗನ್ನು ಗ್ಯಾರಂಟಿ ಆರಿಸ್ತೀವಿ ಅಂತ ಹೇಳ್ತಾನಂತೆ. ದೇಖ್ತೆ ಹೇ ಕೋನ್ ರೋಕ್ತಾ ಹೇ ಹಮೆ, ನೋಡೋಣ ಯಾರು ನಮ್ಮನ್ನು ನಿಲ್ಲಿಸ್ತಾರೆ ಅಂತ. ಜೆಂಡೆ ಕಿ ತಯಾರ್ ಹೋನೆ ಲಗಿ, ಬಹನ್ನೆ ಅಪ್ನಿ ಪುರಾನಿ ಓಡ್ನಿ ಪಾಡ್ಕರ್ ಜೆಂಡಾ ಬನಾ ಲಿಯಾ. ಜೆಂಡೆ ಹೆಂಗೆ ಮಾಡ್ತಾರೆ ಅವರು, ಫ್ಲಾಗ್ನ ಬಾವುಟನ, ಅವಳು ಹಳೇದು ಇದು ದುಪಟ್ಟಾಗಳು ಇರುತ್ತಲ್ಲ, ವೇಲು, ಅದರಲ್ಲಿ ಕೇಸರಿ ಬಿಳಿ ಹಸಿರು ಕಲರನ್ನು ಹರಿದುಬಿಟ್ಟು ಅದನ್ನು ಬಾವುಟದ ಹಾಗೆ ಹೊಲಿದು ನೀಟಾಗಿ ರೆಡಿ ಮಾಡ್ತಾರಂತೆ. ಲಾಲ್ ರಂಗ್ ಬಿ ಚಡ್ಗಯ, ಕೆಂಪು ಬಣ್ಣನೂ ಹಾಕ್ತಾರೆ, ಅದೇ ಕೇಸರಿ ಬಣ್ಣ. ಬಾಯಿನೇ ಉಸೆ ಅಪ್ನೆ ಕೇಲ್ನೆ ಕೆ ಢಂಡೆ ಸೆ ಬಾಂಧ್ ಲಿಯಾ ಜೆಂಡಾ ತಯಾರ್ಥ. ಅವನು ಏನು ಮಾಡ್ತಾನಂತೆ, ಅವನು ಆಟ ಆಡುವಂಥ ಒಂದು ಕೋಲ್ ಇಟ್ಕೊಂಡಿರ್ತಾನಂತೆ, ಅದಕ್ಕೆ ಕೇಸರಿ ಬಿಳಿ ಹಸಿರು ಬಣ್ಣದ ಬಾವುಟನ ಹಾಕ್ಕೊಂಡು ಜೆಂಡಾ ತಯಾರು ಮಾಡ್ತಾನಂತೆ. ಅಬ್ ಬಾಯಿ ದಂಡೆ ಲೇಕರ್ ಚಲ, ಅವನೇನು ಮಾಡ್ತಾನೆ, ಆ ಬಾವುಟ ಇರುವಂಥ ಕೋಲನ್ನು ಹಿಡ್ಕೊಂಡು ಹೊರಡ್ತಾನೆ. ಅರೆ ಬಾಯಿ ಜಾತೆ ಕಹಾ ಹೋ ಅಂಬಿ ಸಾಥ್ ಚಲೇಂಗೆ, ಬಹನ್ ಆಗ್ರಹಸೆ ಬೋಲೆ. ಅಣ್ಣ ನೀನೊಬ್ಬನೇ ಎಲ್ಲೋಗ್ತೀಯ, ನಾನು ಬರ್ತೀನಿ ಇರು ಅಂತ ಹೇಳ್ತಾಳಂತೆ. ಪರ್ ಬಹನ್ ಬಡಿ ದೂರಿ ಜಾನ ಹೇ ತುಮ್ ತಕ್ ಜಾವೋಗಿ, ಬೇಡ ತಂಗಿ, ತುಂಬ ದೂರ ಹೋಗಬೇಕು, ನಿನಗೆ ಸುಸ್ತಾಗ್ಬಿಡುತ್ತೆ, ನೀನು ಇಲ್ಲೇ ಇರು, ಆಯಾಸ ಆಗ್ಬಿಡುತ್ತೆ ಅಂತ ಹೇಳ್ತಾನಂತೆ. ನಹಿ ಭಯ್ಯ ಬಹನ್ ಬೋಲಿ, ಇಲ್ಲ ಅಣ್ಣ ನಾನು ಬರ್ತೀನಿ ಅಂತ ಹೇಳ್ತಾಳಂತೆ. ಜುಲೂಸ್ ಕೋನ್ ಬನಾಯೇಗ, ತುಮ್ ಜೆಂಡಾ ಉಠಾನ, ಹಮ್ ಜುಲೂಸ್ ಬನಾಕರ್ ಚಲೇಂಗೆ ಪೀಚೆ ಪೀಚೆ. ನೀನು ಆ ಬಾವುಟ ತಗೊಂಡು ಮುಂದೆ ಹೋಗು, ನಾವು ಮೆರವಣಿಗೆ ಹಿಂದೆ ಬರ್ತೀವಿ ಅಂತ ಹೇಳ್ತಾಳಂತೆ. ನಹಿ ರಾಣಿ ತುಮ್ ಜುಲೂಸ್ ನಹಿ, ತುಮ್ ಏಕ್ काम करो, हमें रोली का तिलक लगाकर विदा करो, जैसे ರಾಜ್ಕುಮಾರಿ ಅಪ್ನಿ ಬಾಯಿ ರಾಜ್ಕುಮಾರ್ ಕೋ ವಿದಾ ಕರ್ತಿ ಹೇ. ಬೇಡಮ್ಮ, ನೀನು ಮನೆಯಲ್ಲೇ ಇರು, ನೀನೇನು ಮಾಡ್ತೀಯ ಅಂದರೆ ಇದು ತಿಲಕವನ್ನು ಇಡು, ಆರತಿ ತೆಗೆದು ತಿಲಕವನ್ನು ಇಡು ನನ್ನ ಹಣೆಗೆ, ಅದೇ ರಾಜ್ಕುಮಾರ್ ತನ್ನ ಅಣ್ಣ ರಾಜ್ಕುಮಾರನಿಗೆ ಮಾಡ್ತಾಳಲ್ಲ ಆ ಥರ ನೀನು ನನಗೆ ಆ ಥರ ಮಾಡಿ ಕಳಿಸ್ಕೊಡು ಅಂತ ಹೇಳ್ತಾನಂತೆ. ಬಹನ್ನೇ ಖುಷಿ ಕಿ ಕಿಲ್ಕಾರಿ ಕೆ ಸಾತ್ ತಾಲಿ ಬಜಾಯಿ ಅವರು ದೌಡ್ಕರ್ ಥೋಡಿ ಸಿ ರೋಲಿ ಥೋಡೆ ಸೆ ಚಾವಲ್ ಸಜಾ ಲಾಯಿ. ಅವಳೇನು ಮಾಡ್ತಾಳಂತೆ, ಆಗಲೇ ಹಂಗೆ ಮಾಡೋಣ ಅಂದ್ಬಿಟ್ಟು ಒಂದು ತಟ್ಟೆನಲ್ಲಿ ಆರತಿ ಮಾಡೋಣ ಅಂತ ಅಕ್ಷತೆ ತಗೊಂಡು ಆರತಿ ತಗೊಂಡು ಬರ್ತಾಳಂತೆ. ತಾಲಿ ಮೇ ಏಕ್ ದಿಯಾ ಬಿ ಜಲ್ ರಹಾ ತಾ, ಅದರಲ್ಲಿ ಒಂದು ದೀಪವನ್ನು ಉರಿತಿರುತ್ತಂತೆ. ಬಾಯಿ ಕಿ ಆರತಿ ಉತಾರ್ತಿ ಥಿ, ಮುँह की चारों तरफ घूमती थाली एक, आवा मंडल
ಬನಾನೆ ಲಗಿ. ಅವಳು ತಟ್ಟೆಯನ್ನು ತಗೊಂಡು ಆರತಿಯನ್ನು, ಅದೇ ಜ್ಯೋತಿ ಅದು ಬೆಳಕು ಉರಿತಾ ಇರುತ್ತಲ್ಲ, ತಟ್ಟೆಯನ್ನು ತಗೊಂಡು ಅವನ ಮುಖದ ಹತ್ರ ಹಿಂಗೆ ಬೆಳಗ್ತಾಳಂತೆ, ಆರತಿ ಮಾಡ್ತಾಳಂತೆ ಮುಖಕ್ಕೆ. ಆಮೇಲೆ ಉನ್ಕೆ ದಿಯೆ ದೇವತಾಂಕೆ ಚಿತ್ರೋ ಮೇ ಭಿ ವೈಸಾ ಹಿ ಆಭಾ ಮಂಡಲ್ ದೇಖಾತ. ಅಂದರೆ ದೇವರಿಗೆ ನಾವು ಆರತಿ ತೆಗಿತೀವಲ್ಲ, ಆ ಥರ ಆರತಿ ತೆಗೆದು ಅವನಿಗೆ ತಿಲಕವನ್ನು ಇಡ್ತಾಳೆ ಹಣೆಗೆ. ಬಾಯಿ ಕೆ ಚಾರೋ ತರಫ್ ಸೆ ವೈಸಾ ಹಿ ಆಭಾ ಮಂಡಲ್ ದೇಖ್ ಕರ್ ವ ಬಹುತ್ ಖುಷ್ ಹುಯಿ. ಆ ಥರ ಆರತಿ ತೆಗೆದು ಅವಳಿಗೆ ತುಂಬಾ ಖುಷಿಯಾಗುತ್ತೆ, ಇಬ್ರಿಗೂ ಖುಷಿಯಾಗುತ್ತೆ. ಬಹನ್ನೆ ಬಾಯಿ ಕೆ ಮಾತೆ ಪರ್ ತಿಲಕ್ ಲಗಾಯ, ಚಾವಲ್ ಬಿಕರಾಯೆ तब भाई ने बहन के पैर छुए और विदा ली. बहन ने बाई के सिर पर हाथ फेरे और ಬಲೈಯಾ ಲಿ. ಅವಳು ಆರತಿ ತೆಗೆದು ತಿಲಕವನ್ನು ಹಣೆಗೆ ಬೊಟ್ಟನ್ನು ಇಟ್ಟುಬಿಟ್ಟು ಸರಿ ಅಂತ ಅಕ್ಷತೆಯನ್ನು ಹಾಕ್ತಾಳಂತೆ. ಅವನು ಅವಳ ಪಾದವನ್ನು ಹಿಂಗೆ ನಮಸ್ಕಾರ ಮಾಡಿಕೊಂಡು ಒಂದು ತಾಯಿ ಸ್ವರೂಪದಲ್ಲಿ ಅನ್ನೋ ಭಾವನೆಯಿಂದ ಅವಳ ಪೇರ್ ಚುಯಿ ಅಂದರೆ ಅವಳ ಪಾದ ಸ್ಪರ್ಶ ಮಾಡಿಕೊಂಡು ಅವನು ನಮಸ್ಕಾರ ಮಾಡಿಕೊಂಡು ಮೇಲೆ ಹೇಳ್ತಾನೆ. ಸರಿ, ಅವಳು ಕಳಿಸ್ಕೊಡ್ತಾಳಂತೆ. ಅಬ್ ವಹ ಜಂಡಾ ಲೇಕರ್ ಚಲ. ಅವನು ಬಾವುಟ ತಗೊಂಡು ಹೊರಡ್ತಾನಂತೆ. ಬಹನ್ ದರ್ವಾಜೆ ಪರ್ ಖಡಿ ದೇಖ್ತಿ ರಹ್ ಗೈ. ಅವಳು ಅಲ್ಲೇ ಬಾಗ್ಲಲ್ಲೇ ನಿಂತ್ಕೊಂಡು ಅವರಣ್ಣನ ನೋಡ್ತಾ ನಿಂತಿರ್ತಾಳಂತೆ. ಕಹಾನಿಯೋಂಕಿ ರಾಜ್ಕುಮಾರಿ ಇಸಿ ತರಫ್ ವಿದಾ ದೇತಿ ಹೇ. ಹಳೆ ಕಾಲದ ಕಥೆಗಳಲ್ಲಿ ನೀವು ನೋಡಿದ್ದೀರಲ್ಲ, ರಾಜ್ಕುಮಾರಿಗೆ ಯುದ್ಧಕ್ಕೆ ಹೋಗೋ ಸಂದರ್ಭದಲ್ಲಿ ಇದೇ ಥರ ಆರತಿ ತೆಗೆದು ತಿಲಕವನ್ನಿಟ್ಟು ಕಳಿಸಲ್ವ, ಆ ಥರ ಒಂದು ದೃಶ್ಯ ಅದು. ವಹ ಜಂಡೇ ಕೋ ಲಹರಾತೆ ಹುಯೇ ಲೇ ಜಾತೆ ಬಾಯಿ ಕೋ ದೂರ್ ತಕ್ ದೇಖ್ತಿ ರಹಿ. ಅವಳೇನು ಮಾಡ್ತಾಳೆ, ಬಾವುಟ ಹಿಡ್ಕೊಂಡು ಹೋಗೋದನ್ನು ನಿಂತ್ಕೊಂಡು ನೋಡ್ತಾನೆ ಇರ್ತಾಳೆ. ಅವನು ತುಂಬ ದೂರ ಹೋಗೋವರೆಗೂ ನೋಡ್ಕೊಂಡೇ ನಿಂತಿರ್ತಾಳಂತೆ. ಕುಚ್ ದೂರಿ ಜಾನೆ ಪರ್ ಬಾದ್ಶಾಹಕ್ಕೆ ಸಿಪಾಹಿಯೋನೆ ಝಂಡೆ ವಾಲೆ ಕೋ ರೋಖಾ. ಸ್ವಲ್ಪ ದೂರ ಹೋದ್ಮೇಲೆ ಏನು ಮಾಡ್ತಾರಂತೆ, ಆ ಬಾದ್ಶಾಹ ಇರ್ತಾನಲ್ಲ, ರಾಜ ಆಜ್ಞೆ ಮಾಡಿರ್ತಾನಲ್ಲ, ಅವನ ಸಿಪಾಯಿಗಳು ಬಂದ್ಬಿಟ್ಟು ಈ ಜಂಡೆ ತಗೊಂಡು ಬಾವುಟವನ್ನು ತಗೊಂಡು ಹೋಗ್ಬಾರ್ದು ಅಂತ ಅವನ್ನ ನಿಲ್ಲಿಸ್ತಾರಂತೆ. ನಾರೂಕೋ ರೂಖಾ. ಆದರೆ ಅವನು ನಿಂತ್ಕೊಳ್ಳಲ್ಲ. ಬಾದ್ಶಾಹಕ್ಕೆ ಸಿಪಾಯಿಯೋನೆ ಗೋಲಿ ಚಲಾದಿ. ಆದರೆ ಏನಾಗುತ್ತಂತೆ, ಕೊನೆಗೆ ಆ ಸಿಪಾಯಿಗಳು ಅವನಿಗೆ ಗುಂಡನ್ನು ಶೂಟ್ ಮಾಡಿಬಿಡ್ತಾರಂತೆ. ಗೋಲಿ ಚಲಾದಿ, ಗುಂಡೊಡೆದ್ಬಿಡ್ತಾರೆ. ವಹ್ ಗಿರ. ಆದರೆ ಅವನು ಗುಂಡೊಡೆದಿದ ತಕ್ಷಣ ಬಿದ್ದೋಗ್ತಾನಂತೆ. ಗುಲಾಬ್ ಸಿಂಗ್ ಜಂಡಾನಾಗಿರ, ಅವನು ಬಿದ್ದೋಗ್ತಾನೆ, ಆದರೆ ಅವನ ಕೈಯಲ್ಲಿರೋ ಬಾವುಟ ಮಾತ್ರ ಬೀಳೋದಿಲ್ಲ. ವಹ್ ಉಸ್ಕೆ ಆತ್ಮೇಥ. ಅದು ಅವನ ಕೈಯಲ್ಲೇನೆ ಇರುತ್ತಂತೆ. ಗೋಲಿ ಚಲ್ತೆ ದೇಖ್ ಕೋಯಿ ಉಸ್ಕೆ ಪಾಸ್ ನಾ ಆಯಾ. ಆದರೆ ಶೂಟ್ ಮಾಡಿದಾಗ ಅವನ ಹತ್ರ ಯಾರು ಜನ ಬರೋದೇ ಇಲ್ವಂತೆ. ಕಹನ್ನೆ ಬಾಯಿ ಕೋ ಗಿರ್ತೆ ದೇಖಾ. ಆದರೆ ಬಹನ್ನೆ ಬಾಯಿ ಗಿರ್ತೆ ದೇಖಾ. ದೂರದಿಂದ ನೋಡ್ತಾ ಇರ್ತಾಳಲ್ಲ ತಂಗಿ, ಅವಳಿಗೆ ಕಾಣುತ್ತೆ ಶೂಟ್ ಮಾಡೋದು, ಗೋಲಿ ಹೊಡೆಯೋದು ಅದೆಲ್ಲ ಕಾಣುತ್ತೆ. ಅವ್ರ ಅಣ್ಣ ಬಿದೋಗೋದು ಕೂಡ ಅವಳು ನೋಡ್ತಾ ಇರ್ತಾಳಂತೆ. ಓ ದೌಡ್ ಪಡಿ. ಅವಾಗ ಏನು ಮಾಡ್ತಾಳೆ, ಅಲ್ಲಿಂದಾನೆ ಅವಳು ಓಡ್ ಬರ್ತಾಳಂತೆ. ಬಾಯಿ ಕೂನ್ಸೆ ಲತ್ ಪತ್ ಪಡಾ ಥಾ. ಅವನು ರಕ್ತಮಯವಾಗಿ ಬಿದ್ದಿರ್ತಾನೆ. ವಹ್ ಪುಕಾರ್ತಿ ರಹಿ ಭಯ್ಯ. ಅವಳು ಅಣ್ಣ ಅಂತ ಜೋರಾಗಿ ಕೂಗ್ತಾ ಓಡ್ ಬರ್ತಾಳಂತೆ. ಬಾಯಿಗೆ ಪ್ರಾಣ್ ಮಾನೋ ಅಮೃತವಾಣಿ ಸುನ್ಕರ್ ಲೋಟ್ ಪಡೆ. ಆ ಅಣ್ಣ ಅನ್ನೋ ಅಂತ ಒಂದು ಅಮೃತವಾದ ನುಡಿಯನ್ನು ಕೇಳ್ತಾ ಅವನು ಜೀವ ಬಿಡ್ತಾನಂತೆ. ವಹ್ ಬೋಲಾ ತೂ ಆ ಗೈ ಯಹ್ ಜಂಡಾಲೆ. ಅಂದರೆ ಏನು ನೀನು ಬಂದ, ತಗೋ ಈ ಬಾವುಟವನ್ನು ಅಂತ ಹೇಳಿ ಬಾವುಟವನ್ನು ಕೊಟ್ಬಿಟ್ಟು ಅವನು ಕಣ್ಣು ಮುಚ್ಕೊಳ್ತಾನೆ. ಬಹನ್ನೆ ಜಂಡಾ ಥಾಮ್ಲಿಯಾ. ಅವಳೇನು ಮಾಡ್ತಾಳೆ, ಆ ಬಾವುಟವನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾಳಂತೆ. ಬಾಯಿ ಚಲ್ಗಯ. ಅಣ್ಣ ಹೊರಟೋಗ್ತಾನೆ. ಬಹುತ್ ರೋಯಿ ಪರ್ ಜಂಡಾ ಹಾತ್ ಮೇ ಊಟಾಯೇ ರಹಿ. ತುಂಬ ಅಳ್ತಾಳೆ, ಆದರೆ ಬಾವುಟನ ಅವಳು ಗಟ್ಟಿಯಾಗಿ ಕೈಯಲ್ಲೇ ಹಿಡ್ಕೊಂಡಿರ್ತಾಳಂತೆ. ಬಾದ್ಶಾಹಕ್ಕೆ ಸಿಪಾಯಿ ಮಾನೋ ಗಡ್ ಜೀತ್ ಕರ್ ಚಲೆ ಗಯೇ. ಅವ್ರೇನು ಮಾಡ್ತಾರಂತೆ, ಸಿಪಾಯಿಗಳು ಅಷ್ಟು ಮಾಡಿಬಿಟ್ಟು ಸೈಲೆಂಟಾಗಿ ಅಲ್ಲಿಂದ
ಹೊರಟೋಗ್ತಾರಂತೆ. ಲೋಗ್ ಬಾಗೆ ಆಯೆ, ಆ ಸಿಪಾಯಿಗಳು ಹೋಗಿದ ತಕ್ಷಣ ಜನ ಎಲ್ಲ ಅಲ್ಲಿಗೆ ಓಡ್ ಬರ್ತಾರಂತೆ ಆ ಜಾಗಕ್ಕೆ. ಉನ್ಹೋನೆ ಬಾಯಿ ಕಿ ದೇಹ ಉಟಾಯಿ, ಅವರಣ್ಣನ ಆ ದೇಹವನ್ನು ತಗೊಳ್ತಾರಂತೆ, ಎಲ್ಲ ತಗೊಂಡು ಹೋಗ್ತಾರಂತೆ. ಹಾಗೆ ಹಾಗೆ ಜಂಡಾಲಿಯೇ ವಹನ್ ಚಲ್ನೆ ಲಗಿ, ಮುಂದೆ ಅವಳ ತಂಗಿ ಮುಂದೆ ಹೋಗ್ತಾ ಇರ್ತಾಳಂತೆ ಬಾವುಟ ತಗೊಂಡು, ಹಿಂದೆ ಇವರು ಅವರ ಅಣ್ಣಂದು ಇದನ್ನು ಬಾಡಿಯನ್ನು ತಗೊಂಡು ಹೋಗ್ತಿರ್ತಾರೆ. ಬಾದ್ಶಾಹ ಕ ಹುಕ್ಮತ ಜುಲೂಸ್ ನಹಿ ನಿಕ್ಕಲೇಗ, ಆದರೆ ಬಾದ್ಶಾಹದಿ ಹುಕುಮ್ ಆಜ್ಞೆ ಏನಾಗಿತ್ತು, ಜೆಂಡಾನ ತಗೊಂಡು ಹೋಗಬಾರ್ದು ಅಂತ. ಜುಲೂಸ್ ನಿಕ್ಲ, ಜೆಂಡಾ ನಹಿ ನಿಕ್ಲೇಗ, ಅದೇ ಜುಲೂಸ್ ನಿಕ್ಲೇಗ, ಜುಲೂಸ್ ನಹಿ ನಿಕ್ಲೇಗ, ಜುಲೂಸ್ ನಿಕ್ಲಾ ಜೆಂಡಾ ನಹಿ ನಿಕ್ಲೇಗ, ಅಂದರೆ ಮೆರವಣಿಗೆನೂ ಮಾಡಬಾರ್ದು ಮತ್ತು ಬಾವುಟನೂ ತಗೊಂಡು ಹೋಗಬಾರ್ದು ಅನ್ನೋ ಹುಕುಮು ಬಾದ್ಶಾಹಿಂದ ಬಂದಿರುತ್ತೆ. ಜೆಂಡಾ ನಿಕ್ಲಾ ಅವ್ರ ಬಡಿ ಶಾನ್ ಸೆ ನಿಕ್ಲಾ, ಆದರೆ ಇಲ್ಲೇನಾಗುತ್ತೆ, ಜೆಂಡಾ ಬಾವುಟವನ್ನು ಎತ್ಕೊಂಡು ಬಹಳ ಗೌರವದಿಂದ ಅವಳು ಮುಂದೆ ಮುಂದೆ ಬರ್ತಾ ಇರ್ತಾಳೆ. ಯಹ ಬಾಲಕ್ ತಾ ಗುಲಾಬ್ ಸಿಂಹ ಜೋ ಅಪ್ನಿ ಸುಗಂಧ ಬಿಕೇರ್ ಕರ್ ಚಲಾ ಗಯಾ, ಇದು ಬಾಲಕ ಯಾರಾಗಿದ್ದ, ಗುಲಾಬ್ ಸಿಂಗ್. ಇಷ್ಟೆಲ್ಲ ಕತೆ ನಮ್ಮ ಸ್ವತಂತ್ರಕ್ಕಾಗಿ, ನಮ್ಮ ದೇಶಕ್ಕಾಗಿ ಹೋರಾಡಿದಂಥ ಒಬ್ಬ ವೀರ ಯೋಧ ಯಾರು, ಗುಲಾಬ್ ಸಿಂಹ ಆಗಿದ್ದ. ಅವನ ಒಂದು ಆ ಸುಗಂಧಭರಿತವಾದ ಎಲ್ಲ ರೀತಿಯ ತ್ಯಾಗವಾದ ಕಥೆಯನ್ನು ಎಲ್ಲ ಕಡೆ ಹರಡಿ ತಾನು ಕಣ್ಮರೆಯಾಗ್ತಾನೆ. ಓಕೆ ಮಕ್ಕಳೇ, ಈ ಕತೆ ನಿಮಗೆಲ್ಲ ಅರ್ಥ ಆಗಿದೆ ಅಂದರೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಮುಂದಿನ ಭಾಗದಲ್ಲಿ ಈ ಪಾಠದ ಪ್ರಶ್ನೋತ್ತರ ಮತ್ತು ವ್ಯಾಕರಣಾಂಶವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.